ಹೊನ್ನದೊಳಗೊಂದು ಅಗುಳ ಹೊನ್ನಿನೊಳಗೊಂದು ಎರೆಯ ವಸ್ತ್ರದೊಳಗೊಂದು ಎಳೆಯ ಎಂದಿಂಗ ನಾಳಿಂಗ ಎಂದಡ ನಿಮ್ಮಾನೆ ನಿಮ್ಮ ಪ್ರಮತರಾನೆ ಕೂಡಲ ಸಂಗಮ ದೇವ. ಹೆಂಗ್ ಹೇಳಿದ್ರೆ ಗೊತ್ತೇ ನೀವ? ಈಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಅಮರೇಶ್ವರ ಲಿಂಗಕ್ಕೆ ದೂರ ಚೆಲ್ಲಿವ ಅಕ್ಕಿ ಅಂದಕ್ಕಿ ಇದಕ್ಕೆ ಲಕ್ಕಮ್ಮ ಅಂತ ಶರಣ್ರಿ ಇವರು. ನಿನ್ನ ಕೊರಳಾಗ ಬಂಗಾರ ಇಳಿದ್ರು ಅಂತಂದಾಗ ನಮ್ಮ ತವ್ರ ಮನೆಯವ್ರು ಕೊಟ್ಟಾರ ತಂದ್ರು. ಅವಾಗ ಬಸವಣ್ಣವ್ರು ಒಂದ ಮಾತು ಹೇಳ್ತಾರ, ಎಂತಹ ಕಿಮ್ಮತ್ತಿನ ಮಾತು ಹೇಳಿದ್ರಂದ್ರೆ, ಇವ ಕಳ್ಳನ ಮನೆಗೊಬ್ಬ ಬಳುಗಳ್ಳ ಮದ್ದಡೆ ಕೂಡಲ ಸಂಗಮ ದೇವರಲ್ಲದೆ ಮತ್ತಾರು ಅಲ್ಲ, ಬಿಚ್ಚು ಕೊಡೆ ಚಾಂದಾಲಗಿತ್ತಿ ಎನ್ನಯ್ಯನ ಕೈ ನೊಂದಿತ್ತು ಅಂದ್ರು. ಏನಂದ್ರು ಗೊತ್ತೇನಿವ? ನನ್ನ ಮನೆಗೆ ಒಬ್ಬ ಕಳ್ಳ ಬಂದಾನಂದ್ರ ಅವ್ ಬೇರೆದವ ಅಲ್ಲ, ನಾನ ಮೊದಲ ಕಳ್ಳ ಅಂದ ಬಸವಣ್ಣ. ನೋಡ್ರಿ, ನನ್ನ ಹೆಂಡತಿ ಕೊಳ್ಳಾಗ ಬಂಗಾರ ಐತೆ, ಮತ್ತೆ ನಿಮ್ ಕೊಳ್ಳಾಗ ಐತಿ, ನೀವು ಕಳ್ರ ಅಂತ ಅಲ್ಲ ಬಸವಂದ್ ಹೇಳಾಕತ್ತೇನೆ. ಮತ್ ನಾನು ನಾವು ಬೇಕ್ರಿ, ನಾವು ಬಂಗಾರದ ನಮ್ಗೆ ಉಸಿರಾಡಂಗಿಲ್ಲ. ಆದ್ರ ಬಸವಣ್ಣವ್ರು ಹೇಳಾಕತ್ತಾರ, ಏನ್ ಹೇಳಾಕತ್ತಾರ ಗೊತ್ತೇನ್ರಿ? ಕಳ್ಳನ ಮನೆಗೊಬ್ಬ ಬಳುಗಳ್ಳ ಬಂದಡಿ. ಕಳ್ಳನ ಮನೆಗೊಬ್ಬ ದೊಡ್ಡ ಕಳ್ಳ ಬಂದರ ಅವ್ ಯಾರವ? ಮನುಷ್ಯ ಅಂತ ತಿಳ್ಕೊಬಾರ್ದತ್ತಾರ ಬಸವಣ್ಣವ್ರು. ಯಾರ? ಸಾಕ್ಷಾತ್ ಕೂಡಲ ಸಂಗಮ ದೇವ್ರ ನಮ್ಮ ಮನೆಗೆ ಬಂದಾನು. ಹೇಳಿದ್ರವ್ರು ಏನ್ ಹೇಳಿದ್ರಿವ? ಬಿಚ್ಚಿ ಕುಡಿ ಚಾಂಡಾಲಗಿತ್ತಿ. ಚಾಂಡಾಲರು ಅಂತ ಯಾರಿಗೆ ಕರೀತಾರೆ? ಯಾರಿಗೆ ಅಂತಃಕರಣ, ಯಾರಿಗೆ ಪವಿತ್ರವಾಗಿರುವ ಭಾವ, ಯಾರಿಗೆ ಏನ ಮತ್ತೊಬ್ಬರನ್ನ ಕಂಡ್ರೆ ಪ್ರೀತಿ ಮಾಡದೇ ಇರತಕ್ಕಂತ ಗುಣ ಇರ್ತತಿಲ್ವ, ಮತ್ತೊಬ್ಬರು ರುಂಡ ಕತ್ತರಿಸೋರಿಗೆ ಚಾಂಡಾಲರು ಅಂತಾರ. ಅವರಿಗೆ ಅಂತಃಕರಣ ಇರಂಗಿಲ್ಲ. ಮತ್ತೊಬ್ಬರಿಗೆ ತ್ರಾಸ ಆಗಿತ್ತು, ಮತ್ತೊಬ್ಬರಿಗೆ ದುಃಖ ಆಗಿತ್ತು, ಮತ್ತೊಬ್ಬರಿಗೆ ಸಂಕಟ ಆಗಿತ್ತು, ಮತ್ತೊಬ್ಬರು ಹತ್ತಾರು, ಮತ್ತೊಬ್ಬರು ಕರೆದಾರು, ಮತ್ತೊಬ್ಬರು ಮನಿಗಳು ನೊಂದಾವು ಅಂತ ಹೇಳಿ ಅವ್ರಿಗೆ ಏನು ಗೊತ್ತಿರಂಗಿಲ್ಲ. ಅವ್ರಿಗೆ ಏನಂತ ಕರೀತಾರ್ರಿ? ಚಾಂಡಾಲರು. ಅವ್ರು ಎಲ್ಲಿ ಇರ್ತಾರು ಅಂತಂದ್ರೆ ಸ್ಮಶಾನದೊಳಗೆ ಇರ್ತಾರ. ಅವ್ರು ಹೆಣಗಳು ತಿಂತಾರ. ಅವ್ರು ಚಾಂಡಾಲರು ನೋಡ್ರಿ, ಸುಟ್ಟಿದ ಹೆಣಗಳು ಸಿತ್ತಿತಾರ ಅವ್ರು. ಅಂತ ಚಾಂಡಾಲಗಿತ್ತಿ ಅಂದ್ರ ಬಸವನವ್ರು ಹೇಳ್ತೀವಿ. ಎದಕ್ಕಂದ್ರಿ? ಎನ್ನಯ್ಯನ ಕೈ ನೊಂದಿತ್ತು. ಯಾರಯ್ಯ? ತುಡುಗ ಮಾಡಕ್ ಬಂದಾನಲ್ಲ ಕಳ್ಳ. ಎನ್ನಯ್ಯನ ಕೈ ನೊಂದಿತ್ತು ಬಿಚ್ಚಿ ಕೊಡೆ ಅಂತಂದಾಗ ಹೆಣ್ಮಗಳು ಕೊರಳಾಗಿನ ತಾಳಿ ಬಿಚ್ಚಬೇಕು. ತಾಳ ಕರ್ನಾಗ ನೀರು ಬರಕತ್ತಾವಲ್ರಿ. ತಾಳಿ ಅಂದ್ರ ಗಂಡ, ಗಂಡನ ಹೆಂಗ ತೆಗೆದು ಕೊಡ್ಲಿ ಅಂದ್ರಾಕಿ, ಹೌದಲ್ಲ? ತಾಳಿ ಅಂದ್ರ ಗಂಡ. ನೀವು ಪಂಚ ಮಹಾಭೂತಗಳ ಸಾಕ್ಷಿಯಾಗಿ, ಹಿರಿಯರ ಸಾಕ್ಷಿಯಾಗಿ, ದೈವದ ಸಾಕ್ಷಿಯಾಗಿ ನನ್ನ ಕೊರಳಾಗ ತಾಳಿ ಕಟ್ಟೀರಿ. ಆ ತಾಳಿ ಬಿಚ್ಚಿ ಕೊಡ್ಲಿ ಅಂದ್ರೆ ಹೆಂಗ್ರಿ? ನಿಮ್ಮನ್ನ ಕೊಟ್ಟಂಗ ಆಗತ್ತೆ ಅಂತಂದ್ರೆ ಹೆಣ್ಮಗಳು. ಅವಾಗ ಬಸವಣ್ಣವ್ರು ಒಂದ ಮಾತು ಹೇಳ್ತಾರ, ತಾಳಿ ಒಳಗ ನಾ ಅದಿನನ್ನದ ಕರಿ ಐತಿ, ನೀವೊಂದು ಅರಿಶಿನ ಬೊಟ್ಟ ಕಟ್ಕೊಂಡ್ರು ನಿನ್ನ ಕೊರಳಾಗ ತಾಳಿನ ಆ ಬಂಗಾರ ಕಿತ್ತ ಅವನ ಕೈಯಾಗ ಕೊಡು ಅಂದ ಬಸವಣ್ಣ. ಹೆಣ್ಮಗಳ ಬಿಚ್ಚಾಕ್ ಬಂದ್ರು. ಅವಾಗ ಕಳ್ಳ ಬಂದು ಹೆಣ್ಮಗಳ ಪಾದಕ್ಕೆ ಬಿದ್ದು ಹೇಳ್ತಾನೆ, ಯವ್ವ ನಾ ದೇವರ ವಿಗ್ರಹ ಕದ್ದೀನಿ ನಾನು. ನೋಡ್ರಿ ಏನ್ ಹೇಳಾಕತ್ತಾನ ಕಳ್ಳ? ನಾ ದೇವರ ಮೂರ್ತಿ ಕದ್ದೀನಿ. ನಾ ಏನೇನು ಕದ್ದೀನಿ ಗೊತ್ತೇನು? ರಾಜರ ಭಂಡಾರಗಳನ್ನ ಕದ್ದೀನಿ. ಅವಾಗ ನನ್ನ ಕಣ್ಣಾಗ ನೀರು ಬಂದಿಲ್ಲ ತಾಯಿ, ನಿನ್ನ ಕೊರಳಾಗ ತಾಳಿ ಮುಟ್ಟು ಕುಡ್ದು ನನ್ನ ಕೈಗೆ ಬೆಂಕಿ ಹಚ್ಚಿದಂಗಾಗಿ ನನ್ನ ಕಣ್ಣಾಗ ನೀರು ಬರಕತ್ತವ. ನೀನ ನನಗೆ ದೇವರು, ನಿನ್ನ ಕೊರಳಾಗಿನ ತಾಳಿ ಬ್ಯಾಡ ಅನ್ನತಕ್ಕಂಥ ಮಾತನ್ನ ಕಳ್ಳ ಹೇಳ್ಬೇಕಾದ್ರೆ ಕಳ್ಳನ ಮನಸ್ಸು ಎಷ್ಟು ಪರಿವರ್ತನೆ ಆಗಿರ್ಬೇಕು. ಬಂದಿರತಕ್ಕಂತ ಕಳ್ಳನನ್ನೂ ಸಹಿತ ಪರಿವರ್ತನೆ ಮಾಡಿದ ಬಸವಣ್ಣ. ಏನ್ ಮಾಡಿದ? ಚಾಕು ತಗೊಂಡ ನೀವ ಬಡಿಗೆ ತಗೊಂಡ್ರ ಅಪ್ಪ ಬಡದನ. ಯಾರೇ ಕಳ್ರು ಬಂದ್ರ ಬಿಡ್ತಾರ, ನೀವು ಬಡದ್ ಬಿಡ್ತೀರಿ. ನೀವು ಅವ್ರ ಕಳ್ರು ಏನ್ ಮಾಡ್ತಾರ ಗೊತ್ತೇನ್ರಿ? ಅವ್ ಸತ್ತ ಬಿಡ್ತಾವ, ಇಲ್ಲ ಅಂದ್ರೆ ಕಂಗರ ಇಡ್ತಾವ. ಹಾವ್ ಕಂಗರ ಇಟ್ಟಂಗ ಇನ್ನೊಮ್ಮೆ ಆಗ್ರಿ ತುಡುಗು ಮಾಡ್ಬೇಕತ್ತಾವು. ಅದ್ರ ಬಸವಣ್ಣ ಹಂಗ ಮಾಡ್ಲಿಲ್ಲ. ಬಡಿಲಿಲ್ಲ, ತಗೊಂಡು ಬಡಿಲಿಲ್ಲ, ತಗೊಂಡ್ ಅವ್ನಿಗೆ ಶಿಕ್ಷೆ ಕೊಡ್ರಿ ಅಂತ ಹೇಳಿಲ್ಲ. ನನ್ನ ಹೆಂಡತಿ ಕೊರಳ ಮುಟ್ಟೆ ಅನ್ನುವಂತಂದ ಬಳಕ ಅವನ ಕೈಗೆ ಕಾಸಿದ ಸೀಸ ಹಾಕ್ಲಿ ಅಂತ ಅನ್ಲಿಲ್ಲ. ಬಸವಣ್ಣ ಏನಂದ? ಶಬ್ದ ಮಾತ್ರದಿನ್ ಬರೇ ಶಬ್ದವನ್ನ ಬಳಸಿದ. ಎಂತ ಶಬ್ದವನ್ನ ಬಳಸಿದ ಅಂತಂದ್ರೆ ಅದಕ್ಕಾಗಿ ಹೇಳ್ತಾರೆ, ಈ ಜಗತ್ತಿನೊಳಗೆ ಮಾತೆಂಬುದು ಜ್ಯೋತಿರ್ಲಿಂಗ, ಮಾತಿನೊಳಗೆ ಬೆಳಕೈತಿ ಅನ್ನತಕ್ಕಂಥ ಮಾತನ್ನ ದೊಡ್ಡವ್ರು ಹೇಳ್ತಾರ ತಾಯಿ. ಅದಕ್ಕಾಗಿ ಹೇಳೋದು, ಬಸವಣ್ಣನ ಎಲ್ಲೆಲ್ಲಿ ನೋಡ್ತೀರಿ ನೋಡು, ಊರದವ ಅಂದ್ರೆ ಅಲ್ಲಿ ಬಸವನ ಗುಡಿ ಐತ್ರಿ. ನಿಮ್ಮ ತೋಟದಾಗೂ ಬಸವನ ಗುಡಿ ಐತಿ ನಿಮಗ್. ಯಾಕೆ ಬಸವನ ಗುಡಿಗಳಾಗ್ಯಾವು ಅಂತಂದ್ರೆ ಅವನ ಶಕ್ತಿ ಬಹಳ ದೊಡ್ಡದೈತಿ. ನಾವೇನ್ ಮಾಡ್ತೀವಿ ಅಂತಂದ್ರ ದೇವ್ರ ಅಲ್ಲದಾನೋ ದೇವ್ರ ಇಲ್ಲದಾನೋ ಅಂತ ಹೇಳಿ ಬಹಳಷ್ಟು ಜನರ ಪ್ರಶ್ನೆಗಳದಾವು. ಬಹಳಷ್ಟು ಜನ ದೇವ್ರ ಅಲ್ಲಿ ಸಿಗುತ್ತಾನೆ, ಇಲ್ಲಿ ಸಿಗುತ್ತಾನೆ, ಅಲ್ಲಿ ಸಿಗುತ್ತಾನೆ, ಇಲ್ಲಿ ಸಿಗುತ್ತಾನೆ ಅಂತೇಳಿ ನಮ್ಮ ಪ್ರಶ್ನೆಗಳದ. ಹೌದಲ್ಲೇವ? ಅಲ್ಲಿ ಹೋದಾಗ ನೆಮ್ಮದಿ ಸಿಗ್ತದೆ, ಇಲ್ಲಿ ಬಂದಾಗ ನೆಮ್ಮದಿ ಸಿಗ್ತದೆ ಅನ್ನೋ ಮಾತು ಹೇಳ್ತಾರ. ಮತ್ತೆ ಕೆಲವು ಮಂದಿ ಹೇಳ್ತಾರ ದೇವ್ರು ಇಲ್ಲ ಅಂತಾರ. ಹೌದಲ್ಲೇವ? ದೇವ್ರ ಎಲ್ಲದಾನ ತೋರ್ಸರ್ತಾರ. ಅವ್ರು ತೋರ್ಸಾಕ್ ಬರ್ತೇನ್ರಿ? ನಮ್ಮ ಒಳಗೆ ಜೀವ ತೆಗೆದು ತೋರ್ಸಾಕ್ ಬರ್ತದ. ಜೀವ ಹಿಂಗೈತಿ ನೋಡ್ರಿ, ಜೀವ ಹಿಂಗೈತಿ ತಳಕ್ ಬರ್ತದ. ಲೈಫ್ ಹಿಂಗೈತಿ ತೋರ್ಸಾಕ್ ಬರ್ತೇನು? ಹೆಂಗ ನಮ್ಮ ಒಳಗಿರೋ ಜೀವನವನ್ನ ತೋರ್ಸಾಕ್ ಬರಂಗಿಲ್ಲಲ್ಲ, ಹಂಗ ಒಳಗ್ ಕುಳಿತಿರ್ತಕ್ಕಂಥ ಬಸವಣ್ಣನ ಶಕ್ತಿ ತೋರ್ಸಾಕ್ ಬರಂಗಿಲ್ಲ. ಅಲ್ಲಿ ಬಸವಣ್ಣನ ಮೂರ್ತಿ ಒಳಗ ಆ ಶಕ್ತಿ ಐತಿ ಅನ್ನತಕ್ಕಂಥನ್ನ ನಾವು ಅರ್ಥಕೊಂಡು ಬದುಕನ್ನ ಬಾಳ್ಬೇಕು ಅನ್ನತಕ್ಕಂಥ ಮಾತನ್ನ ಈ ಒಂದು ವೇದಿಕೆ ಮೂಲಕ ಹೇಳ್ತಾ, ಪರಮ ಪೂಜ್ಯ ಆನಂದ ದೇವರವರು ನೋಡ್ರಿ, ಅವ್ರ ದೊಡ್ಡ ಮಠದವರು. ದೊಡ್ಡ ಮಠದವರು ಅಂತಂದ್ರೆ ಒಂದಿಷ್ಟು ನಾ ದೊಡ್ಡ ಮಠದವ ಅನ್ನತಕ್ಕಂಥ ಅಹಂಕಾರ ಅವ್ರೊಳಗಿಲ್ಲ.
ಅವ್ರು ನೋಡ್ರಿ ಕರಿಗುಡದ ನಿನ್ನ ನಮ್ಮ ಈರೈ ಸ್ವಾಮಿಗಳು ಮಠಪತಿ ಅವರು ಬಂದು ಬರ್ರಿ ಅಪ್ಪಗಳು ನಮ್ಮನ್ನ ಕರ್ಯಾಕ್ ನಿಮ್ಮನ್ನ ಕರ್ಯಾಕ್ ಬಂದಾರು ಒಂದ ಮಾತು ಹೇಳಿಗುಡ್ದ ಅಲ್ಲಿ ಸುರಪಾಲಿ ಒಳಗ ಬೇಗ ಬೇಗ ಪಾದಯಾತ್ರೆಯ ಮುಗಿಸ್ಕೊಂಡು ಎಲ್ಲ ಸದ್ಭಕ್ತರಿಗೆ ಆಶೀರ್ವಾದ ಮಾಡಿ ಅಪ್ಪಗಳು ಏನ್ ಮಾಡಿದ್ರು ಅಂತಂದ್ರ ಮತ್ತ ಇಲ್ಲಿ ನಾನು ಇದಕ್ಕೆ ಹೋಗ್ಬೇಕು, ತುಂಗುಳಕ್ ಹೋಗ್ಬೇಕು, ನಾವು ಸಿಂಧೂರು ತೋಟಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಈ ಸಿಂಧೂರು ತೋಟಕ್ಕೆ ಆಗಮಿಸಿ ಏನಪ್ಪಾ ಅಂತಂದ್ರೆ ಪೂಜ್ಯರು ಆಶೀರ್ವಚನವನ್ನು ದಯಪಾಲಿಸಿದ್ರು. ಅವ್ರು ಬಹಳ ಒಂದು ಉತ್ತಮವಾಗಿರತಕ್ಕಂಥ ಮಹಾಸ್ವಾಮಿಗಳು ನಮಗೆ ಸಿಕ್ಕಾರಿಗೆ 6 ತಿಂಗಳಾತೇವೆ ಅವ್ರ ಜೋಡಿ ಬಂದು ಹಚ್ಚಿ ನಾವು 6 ತಿಂಗಳಕ್ಕಿಂತ ಮೊದಲು 2 ತಿಂಗಳ ಅವ್ರ ಜೋಡಿ ಮೀಟಿಂಗ್ ಎಲ್ಲ ಹಳ್ಳಿಗಳಿಗೆ ಮೀಟಿಂಗ್ ಹೋಗಿ ಎಲ್ಲ ಹಳ್ಳಿಗಳಲ್ಲಿ ಭಾಗವಹಿಸಿ, ಯಾಕಂದ್ರೆ ಅವ್ರದ್ದು ಏನೊಂದು ದೊಡ್ಡ ಶಕ್ತಿ ಐತಿ ಅಂತಂದ್ರೆ ಬಹಳಷ್ಟು ಜನ ನಾವು ಸ್ವಾಮಿಗಳು ಒಂದ್ ಬೆಳಕು ಮೂಗು ಮುರಿತೀವಿ, ಆದ್ರೆ ಆನಂದ ದೇವರಲ್ಲಿ ಶಕ್ತಿ ಎಂತದೈತಿ ಅಂತಂದ್ರೆ ಅವ್ರು ಎಲ್ಲಿ ಹೋಗಿ ಭಕ್ತಿಯಿಂದ ಪಾದ ಇಡ್ತಾರಲ್ಲ, ಪಾದ ಇಟ್ಟಿರ್ತಕ್ಕಂಥ ಕ್ಷೇತ್ರ ಅದು ಅವಿಮುಕ್ತ ಕ್ಷೇತ್ರ ಆಗ್ತಕ್ಕಂಥ ಶಕ್ತಿ ಅದು ಪರಮ ಪೂಜ್ಯ ಆನಂದ ದೇವರಲ್ಲಿ ಇದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ವಿಶೇಷ ಸದಾಶಿವ ಸ್ವಾಮಿಗಳು ನಮ್ಮ ಹೊನಮಾಡ ಮಠ ಅಪ್ಪಗಳು ಅವರು ಸಹಿತ ಸಾನ್ನಿಧ್ಯವನ್ನು ಕರುಣಿಸಿ ಮೊದಲೇ ಹೆಸರು ತಗೋಬೇಕಾಗಿತ್ತು. ಲೈಟ್ ಹೋಗಿ ಎಲ್ಲ ಮರ್ತ ಬಿಟ್ನೆ, ಲೈಟ್ ಹೋಗೋಣ ಒಟ್ಟ ಏನು ತಿಳಿಯಂಗಿಲ್ಲವ. ಲೈಟ್ ಭಾಳ ವಿಚಿತ್ರ ಇತ್ತು, ದನಿಗೇನು ಭಾಳ ಕಟ್ಟದ ಲೈಟದು. ಮೊನ್ನೆ ಒಂದು ಯಾದಿ ಮೇಲೆ ಶಾದಿ ಆಗಿರ್ತಾರ. ಈಗಲ್ಲಿ ಯಾದಿ ಮೇಲೆ ಶಾದಿ ಐತಿರಿ ನೀವು. ಮೊದಲೆಲ್ಲ ಯಾದಿ ಮೇಲೆ ಶಾದಿ ಮಾಡ್ತಿದ್ರಿ, ಪಟ್ನ ಅವ್ರಿಗೆ ಇವ್ರಿಗೆ ಇಷ್ಟ ಆಯ್ತು ಅಂದ್ರೆ ಮುಗಿದು ಹೋಗ್ತು ಯಾದಿ ಮೇಲೆ ಶಾದಿನ. ಈಗೆಲ್ಲ ಯಾದಿ ಮೇಲೆ ಶಾದಿ ಬಂದಾಗ ನಾವು ಜೋರ ಮದುವೆ ಮಾಡ್ತೀವತ್ತಾರ ಅವ್ರು. ನಮ್ಮ ಹತ್ತಕ್ಕೆ ರೊಕ್ಕ ಐತಿ ತೋರಿಸ್ಬೇಕಲ್ಲ, ರೊಕ್ಕ ಐತಿ ಈಗ ಏನ್ ಮಾಡೋದು? ರೊಕ್ಕ ಐತೆ, ನಮ್ಮ ರೊಕ್ಕ ನಾವು ಜಗತ್ತಿಗೆ ತೋರಿಸ್ಬೇಕಂತ ಮದುವೆ ಮಾನ್ಯ ಬೇಕು. ಹೆಣ್ಮಗಳು ಹಿಂಗ್ ಕೈಯಾಗ ಹಿಡ್ಕೊಂಡ್ ಬಂದಳ ಬಂದೂಕ್, ಎಂತ ಬಂದೂಕ್ ಗೊತ್ತೇನ್ರಿ? ಅವೊಂದ್ ಈಚೆ ಕಡೆ ಹಿಂಗ್ ಹಿಡ್ದ, ನೀವೊಂದ್ ಈಚೆ ಕಡೆ ಹಿಂಗ್ ಹಿಡ್ದಾಳ. ಏನದು ಬೆಂಕಿ ಉಗಳಾಗ್ತೈತಿ ಅದು, ನಿಮ್ಗೆ ಅರ್ಥ ಆಗ್ತಾನೆ? ಅದು ಮಿಂಚ್ ಅಲ್ಲದು ಬೆಂಕಿ, ಅದು ಬೆಂಕಿ ಆಕಿ ಹೇಳಕ ಈಗ ಏನ್ ಉದುರ್ಸಾಕ ನಿದ ಬೆಂಕಿ ಇದು ಒಳಗೆ ಬದ್ರಪ್ಪ ಅದನ್ನ ಉದುರ್ಸಾಡ್ತಾಳಕ್ಕೆ ಹೆಣ್ಮಗಳಾಕಿ. ಎಂತ ಪದ್ಧತಿ ಅಲ್ಲ ಆಗಿತ್ತು ನೋಡ್ರಿ ನಮ್ಮಲ್ಲಿ. ಎಷ್ಟು ವಿಚಿತ್ರ ನೋಡ್ರಿ, ಅರ್ಥ ಮಾಡ್ಕೊಳ್ಬೇಕು. ಲೈಟ್ ಹೋದ್ರಪ್ಪ ಅದು ಯಾದಿ ಮೇಲೆ ಶಾದಿ ನಡೆದಿತ್ತು. ಯಾದಿ ಮೇಲೆ ಶಾದಿ ಅಂದ್ರೆ ಅಲ್ಲಿ ಹೋಗಿ ಅವತ್ತು ಎಲ್ಲ ಮುಗಿದ್ ಬಿಡ್ತೇವೆ. ಅದು ಭಾಳ ಆಗದ್ರಂಗಿಲ್ಲ. ಅವತ್ತು ಮುಹೂರ್ತ ನೋಡೋದು ಹೋಗಿ 12 ಕರೆ ಅಕ್ಕಿ ಕಾಳು ಬೆಳ್ಳಿ, 1 ಕರೆ ಅಕ್ಕಿ ಕಾಳು ಬೆಳ್ಳಿ, ಅಕ್ಕಿ ಕಾಳು ಬಿದ್ದ ಬಿಡ್ತಾವ. ರಾತ್ರಿ ಅನ್ನಂಗಿಲ್ಲ, ಹಗ್ಲಿ ಅನ್ನಂಗಿಲ್ಲ. ಇವ್ರು ನೋಡಕ್ ಹೋದ್ರೆ ಎಷ್ಟೊತ್ತು ಹೋಗ್ಯಾರ? 4ಕ್ಕೆ ಹೋಗ್ಯಾರ. ಮಧ್ಯಾಹ್ನ 4ಕ್ಕೆ ನೀರ್ ಹಾಕಿ ಹೋಗ್ಬೇಕಲ್ಲ, ಮತ್ತೆ ಮಧ್ಯಾಹ್ನ 3 ತಕ ಲೈಟ್. ಮಧ್ಯಾಹ್ನ 4ಕ್ಕೆ ನೋಡಕ್ ಹೋಗ್ಯಾರ. 4ಕ್ಕೆ ನೋಡಕ್ ಹೋಗಿ 5ಕ್ಕೆ ಕೂತಾರ. 5ಕ್ಕೆ ಅವ್ರು ಚಾ ಒಂದಿಟ್ಟು ಅವಲೇ ಕೊಟ್ಟಾರು, ತಿಂದಾರು. ತಿಂದು ಕೊಡೋದು ನಮ್ಮ ಹುಡುಗಿ ಪಸಂದ್ ಆಗೈತಿ, ನಿಮಗೂ ಪಸಂದ್ ಆಗೈತಿ, ನಡ್ರಿ ಶಾಂತಿ ಹೋಗೋಣ ಅಂತೇಳಿ 6ಕ್ಕೆ ಶಾಂತಿ ಬೇಗ್ರಿ. 6ಕ್ಕೆ ಶಾಂತಿ 9ಕ್ಕೆ ಶಾಂತಿ ಮುಗಿಸ್ಕೊಂಡ್ ಬಂದ. 9ಕ್ಕೆ ಶಾಂತಿ ಮುಗಿಸ್ಕೊಂಡು 11:30 ಅಡಿಗೆ ಆಗೈತಿ. 12ಕ್ಕೆ ಸ್ವಾಮಿಗಳು ನಮ್ಮ ಈರೈ ಮುತ್ತನ ಕರೆಸ್ಯಾರ. ಅಕ್ಕಿ ಕಾಳು ಹೋಗಿ ಬರೀ ಇನ್ನೇನಲ್ಲಪ್ಪ ಆ ಊರಾಗಿಂದ ಹೇಳತ್ತೀನಿ ಮಾತು. ಅಕ್ಕಿ ಕಾಳು ಹೋಗಿ ಬರೀ ಅಪ್ಪಗಳು ಅಂತಂದಾಗ ಅವ್ರು ಇದ್ದವ್ರು ಬರ್ರಿ ಅಕ್ಕಿ ಕಾಳು 12ಕ್ಕೆ ಅಂತೇಳಿ ಪಟ್ನ ಕೊಳ್ಳಾಗ ಹುಡುಕಿದ್ದ ಒಂದು ತಾಳಿ ತಗೊಂಡು ಕಟ್ಟಬೇಕು. ಅವ್ರ ಸ್ವಾಮಿಗಳು ಶುಭಮೂರ್ತಿ ಸಾವಧಾನ್, ಲಗ್ನಿ ಸಾವಧಾನ್ ಅಂತ ಅವ್ರ ಅನ್ನಕತ್ತಾರ. ಡುಮ್ 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 ಇವ್ರು ಬರ್ಸಕತ್ತಾರ ಅವ್ರ ಭಜಂತ್ರಿಗಳು. ಇನ್ನು ಹುಡುಗಿದ್ದ ಒಂದು ತಾಳಿ ಕಟ್ಬಿಡೋದು ಪಟ್ನ ಲೈಟ್ ಹೋದ್ರಿ. ಹುಡುಗನ್ ಹೆಂಗೆ ಒಂದು 43 ವರ್ಷ ಆಗಿತ್ತು, ಮದುವೆ ಆಗಿಲ್ಲ ಅದ್ರ ಏನಾಗೈತ್ರಿ. ಅದು ಇವಾಗ ನನ್ನ ಮದುವೆ ಆಗೈತಿ ತಾಳು ಕೂತಕ್ಕೆ ಅದು ನನ್ನ ಮದುವೆ ಇವಾಗ ಅದು ಕನಸ ಕಂಡೈತಿ. ಮದುವೆ ಅದ್ ನನ್ ಮದುವೆ ಆಗಿಲ್ಲ ಅಂತೇಳಿ ಅದಕ್ಕೆ ಅನ್ಸಲ್ಲ. ಅದು ಇದ ಟೈಮ್ ಮತ್ತೆ ಸ್ವಾಮಿಗಳು ಮತ್ತೆ ಎಲ್ಲ ಕೂಡ ಮತ್ತೆ ಮುಂದಿನ ವಾರದಾಗ ಮುಹೂರ್ತ ಹಾಕಿಕಾರ ತಿಳ್ಕೊಂಡು ಗತಾ ಬೀಳುದಿತ್ತು. ಪಟ್ನ ತಾಳಿ ಕಟ್ಬೇಕ, ತಾಳಿ ಕಟ್ಟಿದ ಅವ. ತಾಳಿ ಕಟ್ಟಿ ಕೈ ಹಿಂದೆ ತಗೊಂಡ್ ನೋಡ್ತಾನಿವ. ಲೈಟ್ ಹಿಂಗ್ ಹೋಗಿದ್ದು ಏನೋ ಸಿಂಗಲ್ ಹೋಗಿ 3 ಪೀಸ್ ಬರ್ತಾವತ್ ನೋಡ್ರಿ. ಹಿಂಗ್ ಹೋಗಿದ್ ಲೈಟ್ ಹಿಂಗ್ ವಾಪಸ್ ಬಂದು ನೋಡ್ತಾನ. ತಾಳಿ ಕಟ್ಟಿನ ಯಾರು ಕೊಳ್ಳಾಗ ತಾಳಿ ಕಟ್ಟಿನ ಗೊತ್ತಿರ ಮುಂದೊಂದು ಡೂಗ್ ಮುದುಕಿ ಕೊಳ್ಳಾಗ ನಾವು ಅದು ಮುದುಕಿದ್ದು ನಿಂತೈತಿ. ಅದು ಮಮ್ಮ ಮದುವೆ ಅದರ ಖುಷಿ. ಮಮ್ಮಗಿಂತ ಮುಂದೆ ಒಂದ ಲೈಟ್ ಹೋಗೋದು ಹಾಕಿ ಪಾತ್ನ ಸಿಕ್ಕಿದ ಚಾನ್ಸ್ ತಕ್ಕೆ ಬಹಳ ತಾಳಿ ಕಟ್ಟ ನೋಡ್ರಿ. ಲೈಟ್ ಅಂತ ಅವಾಂತರ ಮಾಡ್ತಾ ಇದ್ರು. ಅದಕ್ಕೆ ಅಪ್ಪಗಳ ಹೆಸರು ನಾವು ಮೊದಲ ತಗೋಬೇಕಾಗಿತ್ತು. ಲೈಟ್ ಹೋಗಿದ್ದಕ್ಕೆ ಏನಪ್ಪ ಅಂದ್ರೆ ತಾಳಿ ಕಟ್ಟಿದಂಗೆ ಯಾವಾಗ ಆಗಿಬಿಡತ್ತೆ. ಅದಕ್ಕಾಗಿ ನಮ್ಮ ಸದಾಶಿವ ಹೊನಮಾಡ ಮಠ ಗುರುಗಳು ಬಹಳ ಒಳ್ಳೆಯವರು, ಅಂತಃಕರಣಿಗಳು. ಅವ್ರು ನಮ್ಮ ಫೋನ್ ಹಚ್ಚ ಮಾಡಿದ್ವಿ, ಫೋನ್ ಹಚ್ಚಿಲ್ಲ. ಅವರು ಬಂದಾಗ ನಮ್ಮ ಫೋನ ಇಲ್ಲಿ ನಾವು ಏನಪ್ಪಾ ಅಂದ್ರೆ ಆ ಕಡೆ ನಾವು ಒಲೆ ಮಠದ ಅಜ್ಜರ ಕಾರ್ಯಕ್ರಮ ಇವ್ರಿ ಅಲ್ಲಿ ಬಿದಿರಿ ಬಿದಿರಿ ಒಳಗೆ ಮುಗಿತ್ತು. ಇವ್ ಸುರಪಾಲಿ ಚಾಲು ಏನ್ ನೋಡ್ಬೇಕು. ಒಂದಾಗ ಒಂದು ದೂರು ಮನೆ ಶಿರೋಳ್ರಿ, ಮುಧೋಳ ತಾಲೂಕ್ ಶಿರೋಳು. ಏನ್ ಎಲ್ಲಾ ಹಳ್ಳಿಯವರು ಬರ್ರಿ ಅಪ್ಪಗಳು ನಮ್ಮ ಊರ ಕಾರ್ಯಕ್ರಮ ಮಾಡಿ ಬರ್ರಿ ಅಂತ ಹೇಳಿ ಭಕ್ತಿಯಿಂದ ಕರಿತಿರ್ತಕ್ಕಂಥ ಕಾಲದೊಳಗೆ ಆ ಪರಮ ಪೂಜ್ಯರ ಸಾನ್ನಿಧ್ಯದೊಳಗಿರೋದ್ರಿಂದ ಇಲ್ಲ ಸ್ವಲ್ಪ ಸಮೀಪದೊಳಗೆ ನಾವು ಒಂದಿಷ್ಟು ಸೇವೋದು ಒಂದಿಷ್ಟು ಕಡಿಮೆ ಆಗ್ತಂದ್ರೆ ಇಲ್ಲಿ ನಿಮ್ಮ ಮತ್ ಸಮೀಪದೊಳಗೆ ಕಾರ್ಯಕ್ರಮಗಳಿದ್ವು ಅಂತಂದ್ರೆ ಮತ್ ನಾವು ಇಲ್ಲಿ ಬಂದ್ ಹೋಗ್ತಕ್ಕಂಥ ಕೆಲಸ ಮಾಡ್ತಿರ್ತೀವಿ. ಅಂತಹ ಪೂಜ್ಯರು ಆಶೀರ್ವಾದ ಸದಾವಕಾಲ ನಮ್ಮ ಮೇಲಿರಲಿ. ಬಸವಣ್ಣನ ಗುಡಿ ಚಂದ ಕಟ್ಟಿರಿ. ಹೋಗೋರು ಬರೋವ್ರಿಗೆಲ್ಲ ಪೂರ್ವಕ್ಕೆ ಮುಖ ಮಾಡಿರ್ತಕ್ಕಂಥ ಬಸವಣ್ಣ ಬಂದು ಪೂರ್ವಕ್ಕೆ ಮುಖ ಮಾಡಿರ್ತಕ್ಕಂಥ ಬಸವಣ್ಣನ ಪಶ್ಚಿಮಕ್ಕೆ ಮುಖ ಮಾಡಿ ನಾವು ನಮಸ್ಕಾರ ಮಾಡಿದಾಗ ನಮ್ಮ ಬದುಕನ್ನು ಉತ್ತರೋತ್ತರವಾಗಿ ನಮ್ಮ ಅಪ್ಪ ಬಸವಣ್ಣ ಬೆಳಗಿಸ್ತಾನೆ ಅನ್ನತಕ್ಕಂಥ ಮಾತನ್ನ ಈ ಒಂದು ವಿಶೇಷವಾಗಿರುವ ಸಂದರ್ಭದಲ್ಲಿ ನಮಗೆಲ್ಲ ತಿಳಿಯಪಡಿಸ್ತಾ ತಾಯಮರೆ ಭಾರ ಆಗಲಾಗತ್ತಿ ಹುಗ್ಗೆರೆ ಕುದ್ದತಿ ಇದ್ರ ಎಲ್ಲವನ್ನ ವಿಚಾರದೊಳಗೆ ಇಟ್ಟುಕೊಂಡು, ಯಾಕಂದ್ರೆ ನಾನು ಏನೂ ತಿಂದು ಬಂದಿಲ್ಲ, ಹಂಗ ಬಂದ ನಾನು ನಿಮ್ ಜೋಡಿ ನಾನು ಪ್ರಸಾದ ಮಾಡ್ಬೇಕನ್ನೋ ಆಸೆ ಇಟ್ಕೊಂಡು ಬಂದೀನಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾ. ಯಾಕಂದ್ರೆ ಬಹಳ ಚಂದ ನೋಡ್ರಿ, ಎಲ್ಲ ಹಿರಿಯರು ಕೂತಾರ, ಪೆಂಡಾಲ್ ಬಡದಾರ. ಇದು 1 ದಿವಸ ಜಾತ್ರೆ ಅಲ್ರಿ, 5 ದಿವಸ ಜಾತ್ರೆ. ಇದು ವೀಣಾ ಹಂಗೆ ಹಿಡ್ಕೊಂಡಿರ್ತಾರ ಅವ್ರ ಕಂಬಳಿ ಮೇಲೆ. ಬೆಳತಾನ ಆಕತೆ ನೀವ ಆಗಂಗಿಲ್ರಿ. ಕೆಲವು ಮಂದಿ ಮೊಬೈಲ್ ಬಿಟ್ಟಿರಕ್ 10 ನಿಮಿಷ ಆಗಂಗಿಲ್ಲ. ಇವ
ಕೆಲವು ಮಂದಿ ಟಿವಿ ಬಿಟ್ಟರಾಕ ಆಗಂಗಿಲ್ಲ, ಅಂತದ್ರೊಳಗೆ 5 ದಿವಸಗಳ ಕಾಲ ಹಗಲು ರಾತ್ರಿ ಏನಲ್ಲಿ ಕೈಯಾಗ ವಿನ ಹಿಡ್ಕೊಂಡಿರಲ್ಲ, ನಮ್ಮಪ್ಪ ಬಸವನ್ ನಿಮ್ಗೆ ಸಾಕನಷ್ಟು ಮಲಿ ಕೊಡ್ತಾನೆ ಅನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ಕೊಡ್ತಾನ. ಬಸವನ ಸಂತೃಪ್ತ ಆದ್ರೆ ಕೊಡ್ತಾನ. ಇಲ್ಲಿ ಪಾಂಡ್ರಂಗದೊಂದು ಜಾತ್ರೆ ಐತೆ, ಅದನ್ನು ಮಾಡ್ರಿ, ಅದು ನಿಮ್ಗೆ ಆಶೀರ್ವಾದ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೆ ಶುಭವಾಗಲಿ, ಎಲ್ಲರಿಗೆ ಒಳ್ಳೇದಾಗ್ಲಿ, ಭಗವಂತನ ಆಶೀರ್ವಾದ ಸದಾವಕಾಲ ತಮ್ಮ ಮನೆತನಕ್ಕೆ, ತಮ್ಮ ಮಕ್ಕಳಿಗೆ, ಸರ್ವರಿಗೂ ಇರಲಿ ಅನ್ನತಕ್ಕಂಥ ಮಾತು ಹೇಳಿ, ಜಗಜ್ಯೋತಿ ಬಸವಣ್ಣನವರ ಅಂತಃಕರಣತೆ ಎಲ್ಲರ ಮೇಲೆ ಇರಲಿ ಅನ್ನತಕ್ಕಂಥ ಮಾತು ಹೇಳಿ, ಮಣ್ಣ ಕನಕಣದಲ್ಲಿ ತಂಪು ತನಿರುಳಿರಲಿ, ಒಲವಿನ ಬರತಿ ಎಂದು ಭಕ್ತರಲ್ಲಿ ಕಸವರಸವಾಗಿ ಬಾಳು ನಂದನವಾಗಿ ಬಸವೇಶನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೆ ಶರಣಾರ್ಥಿಗಳು. ಇನ್ನು ಮುಂದೆ ನಮ್ಮ ಸದಾಶಿವ ಮುತ್ಯಾರು ಅವರ ಆಶೀರ್ವಚನವನ್ನು ದಯಪಾಲಿಸಬೇಕು ಅಂತ ಹೇಳಿ ಈ ವೇದಿಕೆ ಮೂಲಕ ಅವರಲ್ಲಿ ಕೇಳ್ಕೊಳ್ತಾ ಇದ್ವಿ. ನಮ್ಮ ಸಿಂಧೂರು ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ತುಂಗಳ 360 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಫಾಲೋ ಮಾಡಿ. ನಿಮ್ಮ ಅನಿಸಿಕೆ, ಸಲಹೆ, ಸೂಚನೆಗಳನ್ನು ಕಮೆಂಟ್ ಮಾಡಿರಿ. ಧನ್ಯವಾದಗಳು.